ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನೋಡ್ತಿದ್ದೀರಲ್ಲ ದೀಪ, ಇದೊಂದು ವಾಸ್ತು ದೀಪ ಅಥವಾ ಮ್ಯಾಜಿಕ್ ದೀಪ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಈ ದೀಪಾರಾಧನೆಯಿಂದ ಸಿಗುತ್ತೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರ್ಬೋದು, ಸಂಬಂಧಗಳಲ್ಲಿ ಸಮಸ್ಯೆ ಇರ್ಬೋದು, ಏನೆಲ್ಲ ಸಮಸ್ಯೆಗಳಿದ್ರೂ ವಾಸ್ತುಗೋಸ್ಕರ ಏನೇನೋ ಮಾಡಬೇಕಾಗಿಲ್ಲ. ನೋಡಿ, ಈ ಒಂದು ದೀಪ ಹಚ್ಚಿದ್ರೆ ಸಾಕು. ನೋಡಿ, ಈ ಥರ ಒಂದು ವಾಸ್ತು ದೀಪನ ಬೈ ಮಾಡಿ ತರಬೇಕು. ನೋಡಿ, ಕೆಳಗಡೆ ಹೋಲಿದೆ, ಕೆಳಗಡೆಯಿಂದ ಎಣ್ಣೆ ಹಾಕಬೇಕು, ಮೇಲ್ಗಡೆ ಬತ್ತಿ ಹಾಕಬೇಕು. ಇದೇ ಇದರ ವಿಶೇಷತೆ. ಮನೆಯಲ್ಲಿ ತುಂಬ ಹೊತ್ತು ಉರಿಯುತ್ತೆ, ಹಾಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕ್ಲೀನಾಗಿ ವಿಡಿಯೋನ ನೋಡಿ. ಹಾಗೆ ಲಾಸ್ಟಲ್ಲಿ ಮಂತ್ರನ ಹಾಕಿದ್ದೀನಿ, ಆ ಮಂತ್ರನ ಪಠಣ ಮಾಡೋದ್ರಿಂದ ನಿಮ್ಮೆಲ್ಲ ವಾಸ್ತು ದೋಷಗಳಿಗೂ ಪರಿಹಾರ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ, ಇದ್ರ ಪ್ರಯೋಜನನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಈ ಶಾರ್ಟ್ಸ್ ವಿಡಿಯೋನ ಮಾಡಿ ಹಾಕಿದ್ದೀನಿ. ಮನೆಯ ವಾಸ್ತು ದೋಷದಿಂದ ಹಿಡಿದು ಮಾನಸಿಕ ಸಮಸ್ಯೆ ಇರ್ಬೋದು, ಸಂಬಂಧಗಳಲ್ಲಿ ಸಮಸ್ಯೆ ಇರ್ಬೋದು, ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕಂಡುಕೊಳ್ಳಿಕ್ಕೆ ಈ ದೀಪಾರಾಧನೆ ತುಂಬಾ ಉಪಯುಕ್ತ. ಹಾಗಾಗಿ ಈ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ. ಇವಾಗೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ರೂ ಕೂಡ ಸಿಗುತ್ತೆ, ಎಲ್ಲ ಮೇಳಗಳಲ್ಲೂ ಕೂಡ ಸಿಗುತ್ತೆ ಈ ದೀಪ. ಈ ಒಂದು ದೀಪ ಹಚ್ಚಿದ್ರೆ ಸಾಕು, ಮನೆಯಲ್ಲಿ ಬೇರೆ ಎಲ್ಲ ದೀಪಗಳನ್ನ ಹಚ್ಚಬೇಕು ಅಂತ ಏನೂ ಇಲ್ಲ. ಹಾಗಾಗಿ ಈ ಒಂದು ವಾಸ್ತು ದೀಪನ ಹಚ್ಚಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕಂಡುಕೊಳ್ಳಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಎಣ್ಣೆ ಎಲ್ಲ ಹಾಕಿ ಬತ್ತಿ ಹಾಕಿದ್ದಾಯ್ತು. ಈಗ ದೀಪನ ಹಚ್ತೀನಿ ನೋಡಿ. ಇದೇ ರೀತಿ ದೀಪನ 1 ತಿಂಗಳು ಸತತವಾಗಿ ಹಚ್ಚಬೇಕಾಗುತ್ತೆ ತುಂಬ ಸಮಸ್ಯೆ ಇದ್ದಾಗ ಮೊದಲು. ಆಮೇಲೆ ವಾರದಲ್ಲಿ 1 ದಿನ ಕೂಡ ಹಚ್ಕೊಳ್ಬೋದು. ಹಾಗೆ ನಾನು ಇದಕ್ಕೆ ಯಾವ ಮಂತ್ರನ ಪಠಣ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಮಂತ್ರನ ಪಠಣ ಮಾಡ್ತಾ ಈ ದೀಪನ ಹಚ್ತಾ ಬನ್ನಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಧನ್ಯವಾದಗಳು. ಕೆಳಗಡೆ ವಿಡಿಯೋ ಲಿಂಕನ್ನು ಹಾಕಿದ್ದೀನಿ, ಲಿಂಕನ್ನು ಒತ್ತಿ ವಿಡಿಯೋನ ನೋಡಿ, ಅದ್ರ ಪ್ರಯೋಜನನ ಪಡ್ಕೊಳ್ಳಿ.